ಯಡ್ರಾಂ ಗ್ರಾಮದಲ್ಲಿ ರೈತರಿಂದ ಪ್ರತಿಭಟನೆ. ರಾಯಬಾಗ ತಾಲೂಕಿನ ಯಡ್ರಾಂವ ಗ್ರಾಮದಲ್ಲಿ ರೈತರು ಟೈರ್ಗೆ ಬೆಂಕಿ ಹಾಕಿ ರಸ್ತೆ ತಡೆದು ಕಬ್ಬಿನ ಬೆಂಬಲ ಬೆಲೆಗಾಗಿ ಈ ದಿನ ಪ್ರತಿಭಟನೆ ನಡೆಸಿದರು. ಸುಮಾರು 8 ದಿನಗಳಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಶಿವನಪ್ಪ ಪೂಜಾರಿ ಹಾಗೂ ಗೌರವಾಧ್ಯಕ್ಷರಾದ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಅಹೋರಾತ್ರಿಯ 8ನೇ ದಿನದ ಪ್ರತಿಭಟನೆ ನಡೆಯುತ್ತಿದ್ದು, ಈ ದಿನ ಯಡ್ರಾಂವ ಗ್ರಾಮದ ಎಲ್ಲ ರೈತರು ರಸ್ತೆ ತಡೆದು ಪ್ರತಿಭಟನೆಯ ಮಾಡ್ತಾ ಇದ್ದೀವಿ ಎಂದು ರೈತರಾದ ಮಹೇಶ್ ಮಾಂಗ್ ಮಾತನಾಡಿದರು. ಎಂತ ಹೋರಾಟ ಅಂತಂದ್ರ ಇದು ಇತಿಹಾಸದ ಹೋರಾಟ. ಯಾಕಂದ್ರೆ 3,500 ರೂಪಾಯಿ ಚೆನ್ನಪ್ಪನ ಪೂಜಾರಿ ಅವರ ವೈಯಕ್ತಿಕವಾಗಿ ಏನು ತೊಡ್ತಾ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಬರಬೇಕಂತ ವಿಚಾರ ಮಾಡಿ ಈ ಹೋರಾಟ ಹಾಕೊಂಡಾರೆ. ಇದಕ್ಕೆ ಯಾವುದೇ ಪಕ್ಷ ಇಲ್ಲ, ಯಾವುದೇ ಜಾತಿ ಇಲ್ಲ, ಯಾವುದೇ ಭೇದವಿಲ್ಲ. ಆದ ಕಾರಣ ನಮ್ಮ ಊರಿನ ರೈತರಿಗೆ ನಾವು ವಿನಂತಿ ಮಾಡ್ತೇವೆ, ನಾವು ಕೂಡ ಯಾರು ಫ್ಯಾಕ್ಟರಿ ಮಾಲೀಕರು ವಿರೋಧವಾಗಿ ಈ ಹೋರಾಟಗಳನ್ನು ಮಾಡ್ತಾ ಇಲ್ಲ. ಯಾಕಂತ ಕೇಳಿದ್ರೆ ಫ್ಯಾಕ್ಟರಿ ಮಾಲೀಕರು ತಾವಾಗೆ ಬಂದು 3,500 ರೂಪಾಯಿ ಘೋಷಣೆ ಮಾಡಿದ್ರೆ ಎಲ್ಲರೂ ಕೂಡ ಅವ್ರ ಪರವಾಗಿ ಇದ್ದಾರೆ. ಯಾಕಂದ್ರೆ ಫ್ಯಾಕ್ಟರಿ ಮಾಲೀಕರು ಏನ್ ತಿಳ್ಕೊಂಡರು, ಇವರೇನ್ 4 ದಿವಸ ಕುಂಡ್ತಾರು ಮತ್ತೆ ಬಹುತರತೆ ತಿಳ್ಕೊಂಡಿದ್ರು. ಆದ್ರೆ ಚೆನ್ನಪ್ಪನ ಪೂಜಾರಿ ಅವರ ಹೋರಾಟ ಇದು ಇತಿಹಾಸದ ಹೋರಾಟ. ಇವತ್ತು ಅವರಿಗೆ 7 ಗಂಟೆ ತನಕ ಡೆಡ್ ಲೈನ್ ಕೊಟ್ಟಿದ್ದಾರೆ. ಸರ್ಕಾರ ಈಗಾಗಲೇ 11 ಗಂಟೆಗೆ ಲೈವ್ ಆಗಿ ಎಲ್ಲಾ ಮಾಲೀಕರ ಜೊತೆ ಮಾತುಕತೆ ಮಾಡ್ತಾ ಇದ್ದಾರೆ. ಏನಾದ್ರೂ ಜೋರ್ಕರ್ತ ಆಗಲಿಲ್ಲ ಅಂದ್ರೆ ಮುಂದಿನ ಹೋರಾಟ ರಾಷ್ಟ್ರೀಯ ಹೆದ್ದಾರಿ ಹೋರಾಟವನ್ನು ಮಾಡೋದಾಗಿ ಈಗಾಗಲೇ ಚೆನ್ನಪ್ಪನ ಪೂಜಾರಿ ಅವರು ಕರೆಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಊರಿನ ರೈತರಿಗೆ ವಿನಂತಿ ಮಾಡ್ಕೊತೀವಿ, ಯಾವುದೇ ಕಾರಣಕ್ಕೂ ನೀವು ಇಂಥ ಹೋರಾಟದಲ್ಲಿ ಭಾಗಿಯಾಗದಿದ್ರೆ ಇದು ನಾವು ಏನ್ ಮಾಡ್ಬೇಕಂತ ಹೇಳಿ ಹೋರಾಟವ್ರು ಎಲ್ಲರೂ ನೀವು ಸಹಕಾರ ಮಾಡ್ಬೇಕು. ಯಾಕಂದ್ರೆ ಈ ಹಸಿರು ಸೇನೆ ಹೋರಾಟ ಎಂತಂದ್ರ ಪ್ರತಿಯೊಬ್ಬರ ಹೋರಾಟ ಐತಿ. ಆದ ಕಾರಣ ಎಲ್ಲರೂ ಈ ಹೋರಾಟಕ್ಕೆ ಭಾಗಿಯಾಗ್ರಿ. ಈ ಸಂದರ್ಭದಲ್ಲಿ ಯಡ್ರಾಂವ ಗ್ರಾಮದ ಎಲ್ಲ ರೈತರು ಹಾಜರಿದ್ದರು. ವರದಿ ಗಿರೀಶ್ ಕಾಂಬಳೆ, ನ್ಯೂಸ್ 9 ಕನ್ನಡ, ರಾಯಭಾಗ.